ಬರುವುದಿಲ್ಲ. ಆದರೂ ಕೂಡ ಇದು ತನಿಖೆ ನಿಮಗೆ ಅಗತ್ಯ ಇದೆ. ಈಗ ನಾವು ಹೇಳಿದ್ದೇವೆ, ತನಿಖೆಗೇನು ಕೂಡ ಬಾಧಕ ಆಗದ ರೀತಿಯಲ್ಲಿ ನಡೆಯುವಂಥ ತನಿಖೆ ತೊಂದರೆ SIT ಮತ್ತು ED CBI ತನಿಖೆ ನಡೀತಾ ಇದೆ, ಅದಕ್ಕೇನು ತೊಂದರೆ ಆಗದ ರೀತಿಯಲ್ಲಿ ಬಹುಶಃ ತಾವು ಈಗಾಗಲೇ ಅದನ್ನು ಚರ್ಚೆ ನಾನು ನಿಲುವಳಿ ಅಲ್ಲ 69ನಲ್ಲಿ ನಾನು ಈಗಲೇ ಚರ್ಚೆ ಕೊಡ್ತೇನೆ, ತಾವು ಮುಂದುವರಿಸಿ. ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಆಮೇಲೆ ಕನ್ವರ್ಟ್ ಮಾಡಿ. ಈಗಲೇ ಎಂತ ಆಗ ಈಗ ಅಂತೇಳಿ ಮಾತಾಡಿದ್ರೆ ಆಯ್ತಲ್ಲ. ನಿಮಗೆ ಯಾರು ದೋಸೆ ಹಾಕಿದ್ರೆ ಏನು, ದೋಸೆ ತಿಂದ್ರೆ ಆಯ್ತಲ್ಲ. ಆಯ್ತು, ಈಗ ಮಾತಾಡಿ. ಎಂತಕ್ಕೆ ಚರ್ಚೆ ಆದ್ರೆ ಆಯ್ತಲ್ಲ. 69ನಲ್ಲಿ ಮುಂದುವರಿಸಿ. ಇವತ್ತು ಚರ್ಚೆ ನಡೀಬೇಕು, ನಾಳೆ ಸರ್ಕಾರ ಉತ್ತರ ಕೊಡಬೇಕು. ನಮ್ಗೆ ಬೇರೆ ಬಿಲ್ಲೆಲ್ಲ ನಾಳೆ ತಗೊಳ್ಳಿಕ್ಕಿದೆ. ಅಲ್ಲ ಅಧ್ಯಕ್ಷರೇ, ನೀವು ಸರ್ಕಾರದ ಅಭಿಪ್ರಾಯ ಕೇಳಲ್ದನೆ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನ ಕನ್ವರ್ಟ್ ಮಾಡಿ ಒಂದು ಸೆಕೆಂಡ್ ಕನ್ವರ್ಟ್ ಮಾಡಿ ಅವ್ರಿಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ರಿ. ಸಮಯ ನಿಗದಿ ಮಾಡಿರಿ. ನಾ ಇಲ್ಲೇ ಇದ್ದೆ ಅವಾಗ ಅವ್ರು ಮಾತಾಡೋದು. ಸಮಯ ನಿಗದಿ ಮಾಡಿರಿ, ಆಮೇಲೆ ಮತ್ತು ಸರ್ಕಾರ ಅದಕ್ಕೇನು ಉತ್ತರ ಹೇಳಬೇಕು ಅದಕ್ಕೂ ಅವಕಾಶ ಕೊಡಿ. ಸಭಾಧ್ಯಕ್ಷರು, ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ ಇದ್ರ ಬಗ್ಗೆ ಬಗ್ಗೆ ವಿಸ್ತೃತವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಸಮಯ ನಿಗದಿ ಅಂತ ಈಗ ನಾಯಕರಿಗೆ ಅವಕಾಶ ಕೊಡಿ ಮಾತಾಡಿ. ನಾನು ಆಳ್ದ ಎಲ್ಲ ಸದಸ್ಯರಲ್ಲಿ ಇಷ್ಟೇ, ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಅಂತೂ ಇಂತೂ ಅವಕಾಶ ಕೊಟ್ಟಿದ್ದೀರಾ. ಅಲ್ಲ, ಕೊಡುದು ಹೇಳಿದ್ದೇವಲ್ಲ. ಅಲ್ಲಿ ಕೊಟ್ಟಿರಲಿಲ್ಲ, ರೂಮಲ್ಲಿದ್ದಾಗ ಕೊಟ್ಟಿರಲಿಲ್ಲ. ಯಾಕೆಂದರೆ ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದ ಯಾವುದೇ ಪತ್ರಿಕೆ ತೆಗಿಲಿ, ಯಾವುದೇ ಚಾನಲ್ ತೆಗಿಲಿ, ಈ 187 ಕೋಟಿ ದಲಿತರ ಹಣದ ಲೂಟಿ ಬಗ್ಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇದೆ. ಜನಕ್ಕೆ ಏನಪ್ಪ ನಮ್ಮ ಹಣ ಇದು ದಲಿತರ ಹಣ ಇಲ್ಲಿ ಈ ರೀತಿ ಆಗೋಯ್ತಲ್ಲ ಅನ್ನೋ ಒಂದು ನೋವು, ಇದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ಕೂಡ ಎಲ್ಲ ದಲಿತ ಜನಾಂಗದ ನಾಗರಿಕರೇನಿದ್ದಾರೆ ಅವರ ಭಾವನೆ. ಅದಕ್ಕೋಸ್ಕರ ನಾನು ಪ್ರಸ್ತಾವನೆಯನ್ನು ನಾನು ಕೇಳಿದ್ದು. ತಾವು ಅನುಮತಿ ಕೊಟ್ಟಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಲ್ಲಿ ಪ್ರಸ್ತಾವಿಸ್ತಿರೋ ವಿಚಾರ ಅತಿ ಗಂಭೀರ ಮತ್ತು ಮಹತ್ವ. ಕರ್ನಾಟಕದ ಇತಿಹಾಸದಲ್ಲಿ ತಾವು 5 ಬಾರಿ ಶಾಸಕರಾಗಿದ್ದೀರಾ ಅನ್ಸುತ್ತೆ. 5 ಬಾರಿ ಅಲ್ವಾ? 5 ಬಾರಿ. ನಾನು 7 ಬಾರಿ ಶಾಸಕರಾಗಿದ್ದೆ. ಇಲ್ಲಿ ಭಾಳಷ್ಟು ಜನ ಇದ್ದಾರೆ, 9, 8. ರಾಯರೆಡ್ಡಿಯವರು ಇನ್ನೂ ಪಾರ್ಲಿಮೆಂಟು ಇಲ್ಲೆಲ್ಲ ಸುತ್ಕೊಂಬಂದಿದ್ದಾರೆ. ನಾನು ನೋಡ್ದಂಗೆ, ಇಷ್ಟು ಸದನದಲ್ಲಿ ನೋಡ್ದಂಗೆ, ಈ ಥರ 187 ಕೋಟಿ ದಲಿತರ ಹಣವನ್ನು ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಕಳಿಸಿರುವಂಥ ಇತಿಹಾಸದ ಯಾವುದೇ ವಿಧಾನಸಭಾ ಅಧಿವೇಶನದಲ್ಲಿ ನೀವು ಯಾವುದೇ ರೆಕಾರ್ಡ್ಗಳನ್ನು ತೆಗೀರಿ, ಇಲ್ಲ. ಹಗರಣಗಳಾಗಿದೆ. ಹಗರಣ ಹಂಗೆ ಆಡಳಿತ ಪಕ್ಷದವ್ರು ಹೇಳ್ತಾರೆ ಹಗರಣಗಳಾಗಿಲ್ಲ. ಆಗಿದೆ. ಹಗರಣ ಆಗಿಲ್ಲ ಅಂತ ನಾನು ಹೇಳಲ್ಲ. ಸಾವಿರಾರು ಹಗರಣಗಳಾಗಿದೆ. ಯಾವುದೋ ಒಂದು ಕಾಮಗಾರಿಯಲ್ಲಿ 2% ಹೊಡೆದಿದ್ದಾರೆ, 3% ಹೊಡೆದಿದ್ದಾರೆ, 10% ಹೊಡೆದಿದ್ದಾರೆ. ಈ ಥರದ ಹಗರಣಗಳು ನಾವು ಚರ್ಚೆ ಮಾಡಿದ್ದೀರಿ. ಕಟ್ ಅಂತೇಳಿ 100ಕ್ಕೆ 100% ಹೊಡೆದಂಥ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ, ಕಪ್ಪು ಚುಕ್ಕೆ. ಈ ಥರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು. ನಾನು ನೋಡಿದ್ದೀನಿ, ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು ನೋಡಿದ್ದೀನಿ, ಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಭಾಳ ಜೋರಾಗಿ ಮಾಡಿದ್ರು. ಆದರೆ ಇಡೀ ರಾಜ್ಯ ಒಂದು ರೀತಿ ಆ ದಲಿತ ಸಮುದಾಯ ಬೆಚ್ಚಿ ಬೀಳೋ ಅಂಥದ್ದಿದ್ರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದ್ರು ಅನ್ನೋಂಗೆ ಆಗ್ಬಿಟ್ಟಿದೆ. ಯಾವ MDಯನ್ನು ಸರ್ಕಾರ ನೇಮಕ ಮಾಡಿ, ನೀನು ಒಳ್ಳೇನಪ್ಪ, ಆ ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡು ಅಂಥೇಳಿ ನಾಮಿನೇಟ್ ಮಾಡಿ, ಟ್ರಾನ್ಸ್ಫರ್ ಮಾಡಿ, ಅವನಿಗೆ ಅಧಿಕಾರ ಕೊಟ್ಟು ಸರ್ಕಾರ, ಮುಖ್ಯಮಂತ್ರಿಗಳು, ಇಲಾಖಾ ಸಚಿವರು ಕೊಟ್ಟು ಕಳಿಸ್ತಾರೆ. ಈ ರೀತಿ ದಲಿತರ ಹಣವನ್ನು ಲೂಟಿ ಮಾಡಿ ಇದೊಂಥರ ಅಲ್ಕಾ ಕೆಲಸ. ಅಂದರೆ ಯಾರು ಆ ಸಂದರ್ಭ ನೋಡಿ, ಆ ಸಂದರ್ಭವನ್ನು
ದುರುಪಯೋಗ ಮಾಡ್ಕೊಂಡು, ಚುನಾವಣೆ ಸಂದರ್ಭವನ್ನ ದುರುಪಯೋಗ ಮಾಡ್ಕೊಂಡು ಆ ಟೈಮಲ್ಲಿ ಈ ಗೋಲ್ಮಾಲ್ ಮಾಡಿರೋವಂಥದ್ದು. ಅದರ ಜೊತೆಗೆ ಸತ್ತಿರೋರು ಯಾರು ಅಧ್ಯಕ್ಷರ? ಸತ್ತಿರೋನು ದಲಿತ. ನಾನು ಅವ್ರ ಮನೆಗೆ ಹೋಗಿದ್ದೆ. ನಾನು ಸತ್ತಿರೋನು ದಲಿತ, ಲೂಟಿ ಹೊಡೆದಿರೋದು ದಲಿತ. ಸರ್ಕಾರ ನಾವು ದಲಿತರ ಚಾಂಪಿಯನ್ 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 ಅಂತ ಹೇಳ್ತಾರೆ. ನಾವು ದಲಿತರ ರಕ್ಷಣೆಗೋಸ್ಕರ ಇರುವಂಥವ್ರು. ನಾವು ಎಲ್ಲಿ 187 ಕೋಟಿ ಟಕಾಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ, ಅವಾಗ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿತ್ತು? ನಾನು ಅಲ್ಲೋ ಒಂದು ಕಡೆ ನೋಡಿದೆ, ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದೆ. ನಾನು ಪತ್ರಕರ್ತರಿಗೆ ಹೇಳಿದ್ರೆ, ಏನು ಅದೇ ಕೇಳ್ತೀರಾ ಪ್ರಶ್ನೆ? ನಾನೇನು ಲೂಟಿ ಹೊಡಿ ಅಂತ ಹೇಳಿದ್ನ ಅವನಿಗೆ? ನನ್ನ ಗಮನಕ್ಕೆ ಬರಲ್ಲ ಇದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ, ರಾಜ್ಯ ಮುಖ್ಯಮಂತ್ರಿ ಅಂದ್ರೆ ಒಂಥರ ನಮ್ಮ ಲೆಕ್ಕದ ಸರ್ವಾಧಿಕಾರಿ ಇದ್ದಂಗೆ, ಎಲ್ಲ ಮಂತ್ರಿಗಳ ಮೇಲೆ, ಎಲ್ಲ ಇಲಾಖೆ ಮೇಲೆ ಇಡ್ತಾ ಇರುವಂತ ಹೆಡ್ ಮಾಸ್ಟರ್ ಅವರು. ಹೆಡ್ ಮಾಸ್ಟ್ರೇ ಕೈ ಚೆಲ್ಲಿ ಬಿಟ್ಬಿಟ್ರೆ, ಸಣ್ಣ ಅಮೌಂಟ್ ಅಲ್ಲ, 187 ಕೋಟಿ. ನೀವು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರ, 3 ರೂಪಾಯಿ. ಯಾರನ್ನ ಹಾಲನ್ನ ಡೈರಿಗೆ ಹೋಗಿ ನಾನು 3 ರೂಪಾಯಿ ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರೆ ಹಾಲಿನ ಡೈರಿ ಕೊಡ್ತೀರಾ? ಹಾಲನ್ನ ಕ್ವಾರ್ಟರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆಲ್ಕೋಹಾಲ್ ಮೇಲೆ ಲಿಕ್ಕರ್ ಶಾಪ್ಗೆ ಹೋಗ್ಬಿಟ್ಟು ಅವನು ನನ್ನ ಹತ್ರ 50 ರೂಪಾಯಿ ಕಡಿಮೆ ಇದೆ ಅಂದ್ರೆ ಆ ಬಾಟಲ್ ಎತ್ತಿ ಒಳಕಿಟ್ಟಿರ್ತಾರೆ. ಅಂದ್ರೆ ಸರ್ಕಾರ ಆ ಟ್ಯಾಕ್ಸ್ ಪೇಯರ್ಸ್ ಹಣ ಒಂದೊಂದು ಪೈಸನು ಕೂಡ ಆ ಬಡವ ಇರ್ಬೋದು, ಸಾಹುಕಾರ ಕೊಟ್ಬೇಡು, ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಅವ್ರ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರೆ ಬಡವ 10 ರೂಪಾಯಿನೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಸರ್ಕಾರ ಅವನ ಮೇಲೆ ಎಲ್ಲ ತೆರಿಗೆ ಹಾಕಿದ್ರು. ಬೀಡಿ ಸೇದ್ರು, ಸಿಗರೇಟ್ ಸೇದ್ರು, ಬಟ್ಟೆ ತಗೊಂಡ್ರು, ಎಲ್ಲದಕ್ಕೂ ತೆರಿಗೆ ಇದೆ. ಆ ತೆರಿಗೆಗೆ ಬೆಲೆ ಏನು ಬರ್ತೈತಿ? ನೀವು ಈ ಬೆಲೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನಾವು ಫಸ್ಟ್ ಟೈಮ್ MLA ಆದಾಗಿಂದ ಸಿದ್ದರಾಮಯ್ಯನವ್ರು ನೋಡಿದ್ದೀರಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ. ಅವಾಗ ಹಂಗಿರ್ಲಿಲ್ಲ. ಈಗ ಯಾಕೋ ಯಾರ ಮಾತು ಕೇಳ್ತಾರೋ ಗೊತ್ತಿಲ್ಲ. ಅವರೆಂದೂ ಹಂಗೆ ಹೇಳಲ್ಲ. ನಾನು ಖಡಕ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಹುಲ್ಲು ಕಡ್ಡಿ, ಎಲ್ಲಾದ್ರೂ ಇಲಾಖೆಯಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಿದ್ರು ನನ್ಗೆ ಗೊತ್ತಾಗಬೇಕು, ದಟ್ ಈಸ್ ಫೈನಾನ್ಸ್ ಮಿನಿಸ್ಟರ್. ಆ ರೀತಿ ಆಡಳಿತ ಮಾಡಿದ್ದೀನಿ. ಖಡಕ್ ಅನ್ನೋ ಮಾತುಗಳು ಜನಸಾಮಾನ್ಯರಲ್ಲಿತ್ತು. ಜನ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯ ಅಂದ್ರೆ ಫೈನಾನ್ಸ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಸಿದ್ದರಾಮಯ್ಯ. ಎಲ್ಲೊರಟೋಯ್ತು ಸರ್? ಒಳೆಯಲ್ಲಿ ಹುಳಿ ಹಿಡ್ದಂಗೆ ಆಗೋಯ್ತು ನಿಮ್ಮ ಹೇಳಿಕೆಯಿಂದ. ಇವತ್ತು ಅಲ್ಲಿ ಆಗಿರುವಂಥ ಘಟನೆ, ಒಬ್ಬ ಅಮಾಯಕ ಅಧಿಕಾರಿ, ನಾನು ಹೋದಾಗ ಅಲ್ಲಿ ಇರೋರೆಲ್ಲ ನಿಷ್ಠಾವಂತ ಅಧಿಕಾರಿ ಅಂತ ಹೇಳಿದ್ರು. ನಮ್ಮ ಜ್ಞಾನೇಂದ್ರ MP ಭದ್ರಾವತಿಯ ಕಾರ್ಖಾನೆ MPL ಅಲ್ಲಿ ಅವರು ಕಾರ್ಮಿಕ ಆಗಿದ್ದ. ಅವನಿಗೆ ನಮ್ಮ ನ್ಯಾಯಾಧೀಶರಾದಂಥ ರಿಟೈರ್ಡ್ ಈಗ ನಾಗಮೋಹನ್ ದಾಸ್ ಅವರು ಬೆಸ್ಟ್ ಅಕೌಂಟೆಂಟ್ ಅಂತ ಅವನಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇಲಾಖೆಯಲ್ಲೂ ಕೂಡ ಅವನಿಗೆ 2 ಬಾರಿ ಅವಾರ್ಡ್ ಬಂದಿದೆ, ಪ್ರಾಮಾಣಿಕ ಬೆಸ್ಟ್ ಅಂತ. ಅವರು ನಮ್ಮ ಜ್ಞಾನೇಂದ್ರನ ಹತ್ರ ಹೋದ್ರು, ಅವರು ಮಂತ್ರಿ ಇದ್ದಾಗಲ್ಲ, ಚೇರ್ಮನ್ ಇದ್ದಾಗ. ಸರ್, ಈ ಒಂದು ಮುಳುಗೋಗ್ತಾ ಇದೆ MPL, ನಾನು ಜೀವನ ಮಾಡ್ಕೊಂತೀನಿ ಸರ್, 2 ಗಂಡು ಮಕ್ಕಳಿದ್ದಾರೆ, ನಾನು ಜೀವನ ಮಾಡ್ಕೊಂತೀನಿ ಸರ್, ನನಗೆ ವರ್ಗಾವಣೆ ಮಾಡಿಕೊಡಿ, ಡೆಪ್ಟೇಷನ್ ಮಾಡಿಕೊಡಿ ಅಂತ. ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಪಾಪದವನು ಏನೋ ಹೇಳ್ತಿರಲ್ಲ, ಎಂಥದ್ದು ಮಾರಾಯರೆ ಅಂತೇಳಿ, ಪಾಪದವನು, ಆ ಪಾಪದವನು ಅಂತ ಹೇಳ್ಬಿಟ್ಟು ಹೋಗಪ್ಪ ನೀನು ಅಂತೇಳಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು. ಅದೇ ಇವತ್ತು ಅವನಿಗೆ ಮರಳಾಗೋಯ್ತು. ಜೀವಕ್ಕೆ ಕೊನೆ ಹಾಡು ಹೇಳ್ತಾರಲ್ಲ, ಆ ರೀತಿ ಆಗೋಯ್ತು. ಒಳ್ಳೇದಕ್ಕೋಸ್ಕರ ಜ್ಞಾನೇಂದ್ರು ಅವಕಾಶ ಮಾಡಿಕೊಟ್ರು. ಆದರೆ ಸಾವು ಇವತ್ತು ನಾವು ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ಈ ದಲಿತರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ.
ನಮಗೆ ಸಂವಿಧಾನ ಅವ್ರಿಗೆ ಎಲ್ಲ ತರದ ಹಕ್ಕು ಕೊಟ್ಟಿದೆ. ಅವ್ರಿಗೆ ಏನ್ ಕೊಡ್ಬೇಕು ನೀವು ಮಾಡಿದ್ದೀರಿ, ನಾವು ಮಾಡಿದ್ದೀವಿ. ಅವ್ರಾಗ ಜಾತಕ ಪಕ್ಷಿಗಳಕ್ಕಿದೆ, ಅವ್ರ ರೈಟ್ ಅದು. ಇಲ್ಲ, ಡಿ ಕೆ ಶಿವಕುಮಾರ್ ನನಗೆ ಸಪೋರ್ಟಾಗಿ ಮಾತಾಡಿರೋದು. ಇಂಥ ಹಣ ಅವ್ನು ತಿಂದಾಕಿದಾರಲ್ಲ ಅದನ್ನ ಸ್ವಲ್ಪ ಜೋರಾಗಿ ಮಾತಾಡು ಅಂತ ಹೇಳಿರೋದು ಡಿ ಕೆ ಶಿವಕುಮಾರ್. ರೈಟ್, ಅವ್ರ ರೈಟನ್ನು ಕಿತ್ಕೊಂಡಿದ್ದೀರಲ್ಲ ನೀವು ಇವತ್ತು, ಅವ್ರ ಹಕ್ಕನ್ನು ಕಸ್ಕೊಂಡಿದ್ದೀರಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಇವರೊಬ್ಬರೇ ಅಲ್ಲ ಹೇಳಿರೋದು, ನಮ್ಮ PWD ಮಂತ್ರಿ ಹೇಳಿದ್ದಾರೆ. PWD ಮಂತ್ರಿ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಈ ಥರ ದಲಿತರನ್ನ ನುಂಗಾಕಿದಾರಲ್ಲ ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಶಾಸಕರು ಏನು ಹೇಳ್ತೀರಾ ಅಂದಾಗ ಅವ್ರು ಹೇಳಿದ್ದಾರೆ. ನಾನು ಓದ್ತೀನಿ ಅದನ್ನು, ನೆಕ್ಸ್ಟ್ ಓದ್ತೀನಿ, ನಾನು ಹೇಳ್ತೀನಿ ಅದನ್ನು. ನಿಜಕ್ಕೂ ಇದು ಸರ್ಕಾರಕ್ಕೆ ಕಳಂಕ. ಅವರೇನಾದರೂ ಮಾಡಿದ್ರೆ ಇದು ನಿಜಕ್ಕೂ ಸರ್ಕಾರಕ್ಕೆ ಕಳಂಕ, ಕಪ್ಪು ಚುಕ್ಕೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಈಗಿಲ್ಲ, ಒಬ್ಬ ಶಾಸಕರು, ಚೇರ್ಮನ್, ಹಿರಿಯ ಅಧಿಕಾರಿಗಳು, ಮಧ್ಯವರ್ತಿಗಳು, ಹವಾಲಾದವರು, ಈ 5 ಜನ ಈ ಒಂದು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಸ್ವತಃ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾ ಇರತಕ್ಕಂಥ ಹಣಕಾಸು ಇಲಾಖೆ ಅಡಿಯಲ್ಲೇ. ನಾನು ಹೇಳ್ತೀನಿ, ಕೊನೆಯಲ್ಲಿ ಬಂದಾಗ ಅದನ್ನು ಹೇಳ್ತೀನಿ, ಯಾಕೆ ಹಣಕಾಸು ಇಲಾಖೆ ಪ್ರಭಾವ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಅವ್ರು ಹೇಳಿದ್ರು, ನಾನು ಪದೇ ಪದೇ ನೋಡ್ತಾ ಇದ್ದೀನಿ, ಇವಾಗೇನೋ ಅಡ್ವರ್ಟೈಸ್ಮೆಂಟ್ಗಳು ಕಡಿಮೆ ಆಗ್ಬಿಟ್ಟವೆ, ಈಗ ಯಾವುದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ. ಒಂದು ಮುಂಚೆ ಕೊಟ್ಟರು, ವರ್ಷದ ಒಳಗಡೆ ಭಾಳ ಕೊಟ್ಟರು. ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಜನಪರ, ನುಡಿದಂತೆ ನಡೆದಿದ್ದೇವೆ. ಕರೆಕ್ಟಾಗಿ ನಡೆದಿದ್ದಾರೆ. ನುಡಿದಂತೆ 187 ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ನನಗೆ ಅವಕಾಶ ಕೊಡಬೇಕು. ರಾಜ್ಯ ಸರ್ಕಾರ ಏನು, ಯಾವುದೇ ರಾಜ್ಯ ಸರ್ಕಾರ ಈ ಥರದ ಸಮುದಾಯಗಳೇನಿದೆ, ಸಣ್ಣ ಸಣ್ಣ ಸಮುದಾಯಗಳು ಅಂದರೆ ಅವರು 0.5%, 0.25% ಜನಸಂಖ್ಯೆ ಇರುವಂಥ ಸಮುದಾಯಗಳು, 1% ಇರುವಂಥದ್ದು, ಅವ್ರಿಗೆ ಇಲಾಖೆಯಲ್ಲಿ ನೀವು ಅನುದಾನ ಕೊಟ್ಟಾಗ ದೊಡ್ಡ ದೊಡ್ಡ ಸಮುದಾಯದಗಳೇ ತಗೊಂಡೋಗ್ಬಿಡ್ತೈತೆ. ಇವಾಗ ಮೈನಾರಿಟಿ, ಪಾಟೀಲ್ರೇ, ಮೈನಾರಿಟಿ ಅಂತ ಇದೆ. ನಿಮ್ಗೆ ಎಂದನ ಸಿಖ್ ಜ್ಞಾಪಕ ಬಂದಿದೆಯಾ? ಎಂದನ ಜೈನ್ ಜ್ಞಾಪಕ ಬಂದಿದೆಯಾ? ಎಂದನ ಪಾರ್ಸಿ ಜ್ಞಾಪಕ ಬಂದಿದೆಯಾ? ಬರೋದೇ ಇಲ್ಲ. ಯಾಕಂದ್ರೆ ದೊಡ್ಡ ಸಮುದಾಯ ನಾರ್ಮಲಿ ಸ್ಟ್ರೆಂತ್ ಜಾಸ್ತಿ ಇರ್ತೈತೆ, ಅದು ಹೊರಟೋಗ್ತೈತೆ. ಅದಕ್ಕೋಸ್ಕರ ಸರ್ಕಾರ ಈ ಥರ ನಿಗಮಗಳನ್ನು ಮಾಡಿ ಈ ತುಳಿತಕ್ಕೆ ಒಳಗಾದಂಥ ಜನ ಏನಿದ್ದಾರೆ, ಬಾಯಿಲ್ದ ಜನ, ಕೇಳಕ್ಕೆ ಅಧಿಕಾರ ಇಲ್ಲದ ಜನ ಏನಿದ್ದಾರೆ, ಅಂಬೇಡ್ಕರ್ ಅವ್ರು ಹೇಳಿದಾರಲ್ಲ, ತುಳಿತಕ್ಕೆ ಒಳಗಾದ ಜನರ ಪರವಾಗಿ ನಿಂತ್ಕೊಬೇಕು ಅಂತ. ಆ ದೃಷ್ಟಿಯಿಂದ ಈ ನಿಗಮವನ್ನು ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಇದು ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ನಿಗಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಈ ನಿಗಮದಿಂದ ಜನಗಳಿಗೆ ಉಪಯೋಗ ಆಗಬೇಕು ಅಂತೇಳಿ 26 ಜುಲೈ 2006 26 ಡೇ ಆಫ್ ಜುಲೈ 2006 ಅವತ್ತು ಒಂದು ಕಂಪನಿ ಆಕ್ಟ್ ಕೆಳಗಡೆ, ದ ಕಂಪನೀಸ್ ಆಕ್ಟ್ 1956, ಆ ಅಡಿಯಲ್ಲಿ ಇದನ್ನ ರಿಜಿಸ್ಟರ್ ಮಾಡ್ತಾರೆ. ಈ ಕಂಪನಿ ಹೆಸರಲ್ಲಿ ಈ ನಿಗಮವನ್ನು ರಿಜಿಸ್ಟರ್ ಮಾಡ್ತಾರೆ ಅವರು. ಸನ್ಮಾನ್ಯ ಅವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು, ಅವ್ರು ಚೇರ್ಮನ್ ಇರ್ತಾರೆ. ಉಳಿದಂಥವರು ಸುಮಾರು 6 ಜನ, ಒಟ್ಟು 5 ಜನ ಅದರಲ್ಲಿ ಸದಸ್ಯರಿರ್ತಾರೆ. ಇವರ ಅಡಿಯಲ್ಲಿ ಅದರಲ್ಲಿ ಒಂದು ಕಂಪನಿ ಆ್ಯಕ್ಟಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗ್ತದೆ. ಅದರಲ್ಲಿ ಕ್ಲಿಯರ್ ಆಗಿದೆ, ಟು ಓಪನ್ ದ ಅಕೌಂಟ್ ಆರ್ ಅಕೌಂಟ್ಸ್ ಕರೆಂಟ್, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಫಿಕ್ಸೆಡ್ ಆರ್ ಅದರ್ವೈಸ್ with any bank or banks to pay money from any such account or accounts from the time to time as the managing director may
ಥಿಂಕ್ ಅಂಡ್ ಫಿಟ್ ಅಂತ ಹೇಳ್ತಾರೆ. ಥಿಂಕ್ ಅಂಡ್ ಫಿಟ್ ಅಂತ ಅಂದರೆ ಯೋಚನೆ ಮಾಡಬೇಕು ಅದನ್ನ ಅಂತೇಳಿ ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಪ್ರತಿಯೊಂದನ್ನು ಕೂಡ ನೀವು ಯೋಚನೆ ಮಾಡಿ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ನಾನು ಅದನ್ನೇ ರಿಜಿಸ್ಟರ್ಡ್ ದಾಖಲೆ ಇದು ರಿಜಿಸ್ಟರ್ ಆಗಿರೋದನ್ನು ನಾನು ಕೊಟ್ಟಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಹಗರಣವನ್ನು ಪ್ರಸ್ತಾವ ಮಾಡೋಕ್ಕೆ ಮುಂಚೆ ನಾನು ಇದನ್ನು ತಮಗೆ ಹೇಳಿದ್ರೇ ಇದಕ್ಕೆ ಒಂದು ಅರ್ಥ ಬರೋದು. ಇಂಪಾರ್ಟೆಂಟಾಗಿ ಈ ಹಣ ಎಲ್ಲಿಗೆ ಹೋಗ್ಬೇಕಾಯಿತು, ಈ ಹಣ ಏನೇನಕ್ಕೆ ಉಪಯೋಗ ಆಗಬೇಕಾಯಿತು, 187 ಕೋಟಿ ಹಣ ಏನೇನಕ್ಕೆ ಉಪಯೋಗ ಆಗಬೇಕಾಯಿತು ಅಂತೇಳಿ ಕರ್ನಾಟಕ ಸರ್ಕಾರದ ನಡವಳಿಕೆಗಳು ವಿಷಯ 2023-24 ಸಾಲಿನಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಹಮ್ಮಿಕೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡುವುದು ಅಂತ 23-24 ಮೇಲೆ ಓದಲಾದ ಕ್ರಮ ಸಂಖ್ಯೆ 23-24 ಸಾಲಿನ ಜುಲೈ ಆಯವ್ಯಯದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿಗೆ ನಿಗಮದಡಿ ವಿವಿಧ ಯೋಜನೆಗಳ ಅನುಷ್ಠಾನಕ್ಕಾಗಿ ಒಟ್ಟು 175 ಕೋಟಿ ಹಂಚಿಕೆಯಾಗಿರುತ್ತದೆ. ಸರ್ಕಾರದ ಆದೇಶ, ರಾಜ್ಯ ಸರ್ಕಾರದ್ದು 175 ಕೋಟಿ ಹಂಚಿಕೆ ಮಾಡಿಬಿಟ್ಟು ರಾಜ್ಯ ಸರ್ಕಾರ. ಅಧ್ಯಕ್ಷರೇ, ಇದು ಯಾವ್ದಾವ್ದು ಖರ್ಚು ಮಾಡಬೇಕಾಯ್ತು ಅವರು? ಯಾಕೆಂದ್ರೆ ಇಲ್ಲಿ 175 ಕೋಟಿ ಲೂಟಿ ಆಗಿದೆ ಅಂತ ಪತ್ರಿಕೆಯಲ್ಲಿ ಬರೀತಾರೆ. ಏನೇನು ಖರ್ಚಿಗೆ ಆಗಬೇಕಾಯ್ತು? ಆ ಯೋಜನೆಗಳು ಸ್ವಯಂ ಉದ್ಯೋಗ ಯೋಜನೆ, ಯಾರು ST ಜನಾಂಗ ಇದ್ದಾರೆ, ಕಾಡು ಮೇಡುಗಳಲ್ಲಿ ಅಲಿತಾ ಇದ್ದಾರೆ, ಮನೆ ಇಲ್ಲ, ಅವ್ರಿಗೆ ಬದುಕಕ್ಕೆ ಒಂದು ದಾರಿ ಇಲ್ಲ, ಕಷ್ಟದಲ್ಲಿ ಕೂಲಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಸ್ವಯಂ ಉದ್ಯೋಗ ಯೋಜನೆಯನ್ನು ಮಾಡಬೇಕು. ಅವರು ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಅಂತೇಳಿ ನೇರ ಸಾಲದ ಯೋಜನೆ, ಯುವಕರಿಗೆ ಯುವತಿಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು, ತರಕಾರಿ ಮಾರಾಟ ಮಾಡಲು, ಹಣ್ಣು ಹಂಪಲು ಮೀನು ಮಾಂಸ ಮಾರಾಟ ಮಾಡಲು, ಕುರಿ ಹಂದಿ ಸಾಗಾಣಿಕೆಗೆ, ತಳ್ಳುಗಾಡಿಗೆ ಇವರು 175 ಕೋಟಿನ ತಳ್ಳುಗಂಡು ಹೈದರಾಬಾದ್ಗೆ ಹೋದ್ರು, ಅದು ಬೇರೆ ಪ್ರಶ್ನೆ. ತಳ್ಳೋ ಗಾಡಿ ಕೊಟ್ಟಿದ್ದು ಹಣ ಇದು ದಲಿತರಿಗೆ. ಅಂದ್ರೆ ಎಂತ ಜನ ಅರ್ಥ ಆಗಿ ತಳ್ಳೋ ಗಾಡಿ ಮಾರೋರ್ನ ನೀವು ನೋಡಿ, ನೀವು ಯಾವ ಥರದ್ದು ನಿಮ್ಮ ಮಂಗಳೂರಲ್ಲೂ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ, ಬೀದಿಯಲ್ಲಿ ಬೆಳಗ್ಗೆ ಬಂದು ನಿಂತರೆ, ನಮ್ಮಲ್ಲಾದ್ರೂ ಪರವಾಗಿಲ್ಲ, ಬೆಂಗಳೂರಲ್ಲಿ ಮಳೆ ಕಡಿಮೆ, ನಿಮ್ಮಲ್ಲಿ ಮಳೆ ಜಾಸ್ತಿ. ಆ ಚಳಿಯಲ್ಲಿ ಆ ಮಳೆಯಲ್ಲಿ ನಿಂತ್ಕೊಂಡಿರ್ತಾರೆ ಆ ಬಡವರು, ಪಾಪದ ಜನ. ಅದು ಕೊಡಬೇಕಾಯ್ತು ಇದನ್ನ. ಎಷ್ಟು? 12.52 ಕೋಟಿ. 12.52 ಕೋಟಿ ಈ ತಳ್ಳುವ ಗಾಡಿಗಳಿಗೆ ಇದಕ್ಕೆ ಕೊಡಬೇಕಾಗಿತ್ತು. ಎರಡನೇದು ಉದ್ಯಮಶೀಲ ಅಭಿವೃದ್ಧಿ ಯೋಜನೆ. ಅಂದ್ರೆ ಸರಕು ವಾಹನ ಮಾಡುವಂತ ತಗೊಂಡೋಗೋರು ಟೆಂಪೋ ಓಡಿಸ್ಕೊಂಡು ಜೀವನ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಅದಕ್ಕೆ 16.48 ಕೋಟಿ ಕೊಟ್ಟಿದ್ರು, ಸರ್ಕಾರದ ಅನುಮೋದನೆ ಮಾಡಿರೋದು. ಭೂ ಒಡೆತನ, ಪರಿಶಿಷ್ಟ ಪಂಗಡ ಭೂರಹಿತ ಮಹಿಳೆಯರಿಗೆ, ಭೂರಹಿತ ST ಮಹಿಳೆಯರಿಗೆ ಭೂ ಒಡೆತನ ಕೊಡುವಂಥದ್ದು, ಅವ್ರ ಜಮೀನು ಕೊಡುವಂಥದ್ದು. ಆ ಜಮೀನು ಕೊಡುವಂಥದ್ಗೆ 15 ಕೋಟಿಯನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ರು, 15 ಕೋಟಿ. ಅದೇ ರೀತಿ ತರಬೇತಿ ಕಾರ್ಯಕ್ರಮ, ಕೌಶಲ್ಯ ಅಭಿವೃದ್ಧಿ, ITI ಈ ಥರದ ಎಲ್ಲ ಇರ್ತದಲ್ಲ, ಸ್ಟೂಡೆಂಟ್ಸು ಅವರ ಓದುವಂಥದ್ದಕ್ಕೆ ಅವಕಾಶ ಆಗಿ ಸ್ವಯಂ ಉದ್ಯೋಗ ಅಂದರೆ ಕೆಲಸ ಸಿಗಲಿ ಅಂತೇಳಿ ಅದಕ್ಕೆ 10 ಕೋಟಿ ರೂಪಾಯಿ ಕೊಟ್ಟಿದ್ರು. ಆಮೇಲೆ ಪ್ರತಿ ಮಹಿಳಾ ಸ್ವಸಹಾಯ ಸಂಘಗಳು ಅವ್ರಿಗೆ 15,000 25,000 ಇದೆಲ್ಲ, ಅದಕ್ಕೆ ಸಬ್ಸಿಡಿ 10,000 ರೂಪಾಯಿ ಸರ್ಕಾರ ಕೊಡ್ತಾರೆ. ಅದಕ್ಕೆ 10 ಕೋಟಿ ಮೀಸಲಿಟ್ಟು. ಭೂ ಒಡೆತನ ಯೋಜನೆ 2ಗೆ 35 ಕೋಟಿ ಕೊಟ್ಟಿದ್ದಾರೆ. ಸಮಗ್ರ ಗಂಗಾ ಕಲ್ಯಾಣ ಯೋಜನೆಗೆ 40 ಕೋಟಿ ಕೊಟ್ಟಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆಗೆ ಮತ್ತೆ 10 ಕೋಟಿ. ಏತ ನೀರಾವರಿಗೆ 8.50 ಕೋಟಿ. ಒಟ್ಟು 175 ಕೋಟಿಗೆ
ಸರ್ಕಾರದ ಅನುಮೋದನೆಯನ್ನು ಕೊಟ್ಟು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಆ ನಿಗಮಕ್ಕೆ ಕೊಟ್ಟಿದ್ದಾರೆ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಯಾರು ಈ ಜನಾಂಗ? ಇವರ್ಯಾರು ದೊಡ್ಡ ದೊಡ್ಡ ಕಂಪ್ನಿಗಳವರಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳವರಲ್ಲ, MLAಗಳಲ್ಲ, MP ಗಳಲ್ಲ, ಬಡವರು, ಹಳ್ಳಿಯಲ್ಲಿ ವಾಸ ಮಾಡೋವಂಥ ಜನ. ಏನೋ ಸರ್ಕಾರ ನಮಗೇನೋ ಒಂದು ಅವಕಾಶ ಕೊಡುತ್ತೆ, ನಾವು ಆಯ್ಕೆ ಮಾಡಿದಿರಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 136 ಜನನ್ನ ನಾವು ಆಯ್ಕೆ ಮಾಡಿದಿರಿ, ದಲಿತರ ಪರವಾಗಿ ಸಿದ್ದರಾಮಯ್ಯನವರು ಇರ್ತಾರೆ, ದಲಿತರ ಹಣ ನಮಗೆ ಬರ್ತೈತೆ ಅಂತೇಳಿ 175 ಕೋಟಿ ಕ್ರಿಯಾ ಯೋಜನೆಯಾಗಿ ಸ್ಯಾಂಕ್ಷನ್ ಆಯಿತು. ಅಧ್ಯಕ್ಷರೇ, ಅವ್ರಿಗೆಲ್ಲ ಸಿಕ್ಕಿದೆ? ಈಗ 175 ಕೋಟಿ ಸಿಗ್ಬೇಕಲ್ಲ ಅವ್ರಿಗೆಲ್ಲರಿಗೂ. ಫಲಾನುಭವಿಗಳ ಪಟ್ಟಿನೂ ರೆಡಿ ಔಟಿದೆ. ನನ್ನ ಫಲಾನುಭವಿಗಳಲ್ಲಿ ಹೆಸರು ಅಂಕಿಅಂಶ ಓದಿಲ್ಲ, ಇದೆ ನನ್ನ ಹತ್ರ, ನಾನು ಕೊಡ್ತೀನಿ, ಬೇಕಾ ನಿಮ್ಗೆ ಕಳಿಸ್ಕೊಡ್ತೀನಿ. ನಾನು ಅಂಕಿಕ ಅಂಶಗಳು ನನ್ನ ಹತ್ರ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ಬೇಕು, ಎಷ್ಟೆಷ್ಟು ಫಲಾನುಭವಿಗಳು ಪಟ್ಟಿನೂ ರೆಡಿ. ಹಂಚಬೇಕಾಗಿತ್ತಷ್ಟೇ, ಹಂಚೋದ್ರೊಳಗಡೆ ಹೊಡ್ಕೊಂಡು ಹೊರಟೋದ್ರು ತೆಲಂಗಾಣಕ್ಕೆ, ಹಂಚೋದ್ರೊಳಗಡೆ ಹೊಡ್ಕೊಂಡು ಹೊರಟರು. ಇದಕ್ಕೆ ಏನು ಹೇಳ್ಬೇಕು ಅಧ್ಯಕ್ಷರೇ? ಈ ಒಂದು ಹಣ ಎಲ್ಲೆಲ್ಲಿ ಹೋಗಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದರಲ್ಲಿ ಕೇವಲ ನಾಗೇಂದ್ರ ಒಬ್ಬನೇ ಇದ್ದಾನೆ ಅಂತಲ್ಲ, ಅವನು ಪಾಪ ಕಡಿಮೆ ಸಿಕ್ಕಿರೋದು ಅನಿಸ್ತೈತೆ ನನಗೆ. ಒಂದು 20-25% ಸಿಕ್ಕಿರಬೇಕು, ಉಳಿದಿದ್ದೆಲ್ಲ ಬೇರೆ ಕಡೆ ಹೋಗ್ಬಿಟ್ಟೈತೆ. 20%. ನೆನ್ನೆ ಏನೋ ED ಅವರು ಆ TVಯಲ್ಲೆಲ್ಲ ಬರ್ತಾ ಇತ್ತು, TVಯಲ್ಲಿ ನೆನ್ನೆ ಒಂದು ಚಾನಲಲ್ಲಿ ಬರ್ತಾ ಇತ್ತು, ಅಲ್ಲಿ ವಸೂಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತೇಳಿ ಬರ್ತಾ ಇತ್ತು. ನಾನು ಅದನ್ನು ಅಥೆಂಟಿಕ್ ಅಂತ ಹೇಳಕ್ ಹೋಗಲ್ಲ, ನಾನು ಬಂದಿರೋದನ್ನ ಹೇಳ್ತಿದ್ದೀನಿ, ಯಾವ ಚಾನಲ್ ಬಂದಿದೆ ಅಂತಾನು ಹೇಳ್ತೀನಿ. ನಾನು ಸ್ವಲ್ಪ ಅಶೋಕ್ ಸರ್ ಮುಗಿಸ್ಬಿಡ್ತೀನಿ ಬೇಗ, ನೀವು ಎಳ್ಕೊಂಡು ನಾನು ಜಾಸ್ತಿ ಹೊತ್ತಾಗುತ್ತೆ. ನೀವು ಕೂತ್ಕೊಂಡ್ರೆ ಕೂತ್ಕೊಂತೀನಿ. ತಪ್ಪು ಮಾಹಿತಿ ಹೋಗ್ಬಾರ್ದು ಸರ್. ನಾನು ಚಾನಲ್ ಹೆಸರು ಹೇಳ್ರಿ, ಸ್ವಲ್ಪ ಕೂತ್ಕೊಳಕ್ ಏನಂತೆ ನಿಮ್ಗೆ? ಸ್ವಲ್ಪ ಒಂದು ನಿಮಿಷ ಈಲ್ಡ್ ಆಗ್ತೀರಾ? ಈಲ್ಡ್ ಆಗಿದ್ದೀರಲ್ಲ. ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ. ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ED ಅವರು, ಯಾವುದರಲ್ಲಿ? ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು. ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲಿಮಿಟಿ ಹೊಡೆದ್ಬಿಟ್ರು, 187 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇನೆ. ಮುಖ್ಯಮಂತ್ರಿ ನನಗೆ ನೋಡಿದ್ದೀನಿ, ಇಂಥವೆಲ್ಲ ಬಹಳ ನೋಡಿದ್ದೀನಿ. ಕೂತ್ಕೊಳ್ರಿ. ಅಧ್ಯಕ್ಷರೇ, ತಪ್ಪು ಮಾಹಿತಿ ರೆಕಾರ್ಡ್ಗೆ ಹೋಗ್ಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಮಾತಾಡಪ್ಪ, ಆಮೇಲೆ ಮಾತಾಡಿ ಪ್ಲೀಸ್. ಅಧ್ಯಕ್ಷ ಕುತ್ಕೊಳ್ಳಿ, ಆಮೇಲೆ ಕೂತ್ಕೊಳ್ಳಿ. I am not defending any person. I am not defending, any facts. ಕೂತ್ಕೊಳ್ರಿ. ಮುಖ್ಯಮಂತ್ರಿ ಮಾತಾಡ್ತಾರೆ, ಕೂತ್ಕೊಳ್ಳಿ. ನಿಮ್ಮ ನಾಯಕರು ಇಲ್ಲಾಗಿದ್ದಾರೆ, ನಿಮ್ಮ ನಾಯಕರು ಇಲ್ಲಾಗಿದ್ದಾರೆ, ಮಾತಾಡ್ಲಿ ಬಿಡಿ. ಚೆಕ್ಕಲ್ಲೇ ದುಡ್ಡು ತಗೊಂಡಿರೋ ನೀವು ಸಜ್ಜ ಹರಿಸಿದ್ರು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಆಯ್ತಪ್ಪ, ಚೆಕ್ಕಲ್ಲೇ ದುಡ್ಡು ತಗೊಂಡಿರೋ ನಾವು ಏನ್ ಮಾತಾಡಬಾರ್ದು ಅಂತ ಇದೆಯಾ ಇವ್ರದ್ದು? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ, ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗವರ್ಮೆಂಟ್. ನೀವು ಹೇಳ್ತಾ ಇದ್ದೀರಿ, ಕೇಳ್ತಾ ಇದ್ದೀವಿ.
ಅದಕ್ಕೆ ಸರಿಯಾದ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ, ಬಟ್ ರಾಂಗ್ ಮೆಸೇಜ್ ಹೋಗಬಾರದು